ಹಲೋ ವಿದ್ಯಾರ್ಥಿಗಳೇ, ಇಂದು ನಾವು 9ನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಯ ವಿಮರ್ಶೆ ಭಾಗ 2 ನೋಡೋಣ. ಇದರಲ್ಲಿ ನಿಮ್ಮ ವಾರ್ಷಿಕ ಪರೀಕ್ಷೆ ಅಥವಾ SA2 ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಮತ್ತು ಅವುಗಳನ್ನು ಹೇಗೆ ಬರೀಬೇಕು ಅನ್ನೋದನ್ನು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಸಹಾಯದಿಂದ ಬಿಡಿಸ್ತಾ ಹೋಗೋಣ. ಇಲ್ಲಿ ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡೋಣ. ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತಹ 2 ಪ್ರಶ್ನೆಗಳನ್ನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಅವೆರಡೂ ಸೇರಿ ಒಟ್ಟಿಗೆ ನಿಮಗೆ 5 ಅಂಕಗಳು ದೊರೆಯುವಂತಹ ಸಾಧ್ಯತೆ ಇದೆ. ಈಗ ನೋಡಿ, ಒಂದು ಪ್ರಶ್ನೆ ಇಲ್ಲಿ, ಈ ಕೆಳಗಿನ ಬಿಂದುಗಳು ನಕ್ಷೆಯ ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರುತ್ತವೆ ಎಂಬುದನ್ನು ಬರೆಯಿರಿ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ಕೆಲವು ಬಿಂದುಗಳನ್ನು ಅವ್ರು ಕೊಡ್ತಾರೆ ನಿಮಗೆ. A -3, 5, B 2, -2, C 0, 3, D 5, 0. ಈ ರೀತಿ 4 ಬಿಂದುಗಳನ್ನು ಕೊಟ್ಟಿದ್ದಾರೆ ಅವರು. ಇವುಗಳು ಯಾವ ಚತುರ್ಥಕದಲ್ಲಿ ಬರುತ್ತವೆ ಅನ್ನೋದನ್ನು ನಾವು ಇಲ್ಲಿ ಹೇಳಬೇಕಾಗ್ತದೆ, ಬರೀಬೇಕಾಗ್ತದೆ. ಈ ಒಂದು ಪ್ರಶ್ನೆಗೆ ಉತ್ತರಿಸಬೇಕಾದ್ರೆ ನಿಮಗೆ ಮೊದಲು ಈ ಒಂದು ಕಾರ್ಟೇಷಿಯನ್ ಸಿಸ್ಟಮ್ ಅಥವಾ ಕಾರ್ಟೇಷಿಯನ್ ಪದ್ಧತಿ ಬಗ್ಗೆ ಗೊತ್ತಿರಬೇಕು. ಇಲ್ಲಿ 2 ಅಕ್ಷಗಳು ಪರಸ್ಪರ ಲಂಬವಾಗಿ ಛೇದಿಸಿವೆ. ಆ ಛೇದಿಸಿದಂತಹ ಬಿಂದುವನ್ನು ಮೂಲ ಬಿಂದು ಅಂತ ಹೇಳ್ತೀವಿ. ಆ ಮೂಲ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಒಂದು ಪ್ರಶ್ನೆ ಬರ್ತದೆ. ಅದು 1 ಅಂಕಕ್ಕೆ ನಿಮಗೆ ಕೇಳುವಂಥ ಸಾಧ್ಯತೆ ಇದೆ. ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವಾಗಲಿ ನಿಮಗೆ ಏನಾಗಿರ್ತದೆ, ಇಲ್ಲಿ 0, 0 ಆಗಿರ್ತದೆ. ಆಮೇಲೆ ಈ ಬಿಂದುಗಳನ್ನು ಗುರುತಿಸುವಾಗ ಈಗ ಈ ಒಂದು ಸಮತಲ 4 ಭಾಗಗಳಾಗಿದೆ. ಈ 4 ಭಾಗಗಳಿಗೆ ನಾವು ಚತುರ್ಥಕಗಳು ಅಥವಾ ಪಾದಗಳು ಅಂತ ಕರಿತೀವಿ. ಇವುಗಳನ್ನು ನಾವು ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಗುರುತಿಸ್ತಾ ಹೋಗ್ತೀವಿ. ಇದು 1ನೇ ಚತುರ್ಥಾಂಕ ಅಥವಾ ಚತುರ್ಥಕ, 2ನೇ ಚತುರ್ಥಕ, 3ನೇ ಚತುರ್ಥಕ, 4ನೇ ಚತುರ್ಥಕ. ಈ ರೀತಿ ನಾವು 4 ಚತುರ್ಥಕಗಳನ್ನು ಇಲ್ಲಿ ನೋಡ್ತೀವಿ. ಈ 4 ಚತುರ್ಥಕಗಳ ವಿಶೇಷತೆ ಏನು ಅಂತಂದರೆ, ಈಗ ಮೊದಲು ನಾವು ಯಾವುದೇ ಒಂದು ಬಿಂದುವಿನ ನಿರ್ದೇಶಾಂಕಗಳನ್ನು ಗುರುತಿಸಬೇಕಾದ್ರೆ ನಾವು ಅದನ್ನು ಮೊದಲು X ನಿರ್ದೇಶಾಂಕವನ್ನು ಬರಿತೀವಿ, ನಂತರ Y ನಿರ್ದೇಶಾಂಕವನ್ನು ಬರಿತೀವಿ. ಈಗ ಮೊದಲೇ ಚತುರ್ಥಾಂಕದಲ್ಲಿ X ಇರೋದು ಎಲ್ಲವುಗಳು ಪ್ಲಸ್ ಆಗಿವೆ. ಆಮೇಲೆ Y ಅಕ್ಷದ ಮೇಲಿರುವಂತಹ ಎಲ್ಲ ಸಂಖ್ಯೆಗಳು ಪ್ಲಸ್ ಆಗಿವೆ. ಹೀಗಾಗಿ ಈ ಒಂದು ಚತುರ್ಥಕದಲ್ಲಿ 1ನೇ ಚತುರ್ಥಕದಲ್ಲಿ ಪ್ಲಸ್ ಅಂತ ಹೇಳ್ತೀವಿ ನಾವು. ನಿರ್ದೇಶಾಂಕಗಳು 2 ಧನ ಚಿಹ್ನೆಯನ್ನು ಹೊಂದಿರ್ತವೆ. ಅದೇ ರೀತಿ 2ನೇ ಚತುರ್ಥಕದಲ್ಲಿ ನೋಡಿ, X ಅಕ್ಷದಲ್ಲಿ ಮೈನಸ್ ಇವೆ, Y ಅಕ್ಷದ ಮೇಲೆ ಪ್ಲಸ್ ಇವೆ. ಹೀಗಾಗಿ 2ನೇ ಚತುರ್ಥಕದಲ್ಲಿ ಮೊದಲು ಮೈನಸ್ ಚಿಹ್ನೆ ಹೊಂದಿರುವಂತಹದ್ದು, ಆಮೇಲೆ Y ನಿರ್ದೇಶಾಂಕ ಪ್ಲಸ್ ಚಿಹ್ನೆಯನ್ನು ಹೊಂದಿರುವಂತಹದ್ದು ಆಗಿರ್ತದೆ. ಹೀಗಾಗಿ -+ ಅಂತ ಹೇಳ್ತೀವಿ. ಅದೇ ರೀತಿ 3ನೇ ಚತುರ್ಥಕದಲ್ಲಿ ನೋಡಿ, 2 X ಮತ್ತು Yಗಳೆರಡೂ ಮೈನಸ್ ಇವೆ, ಹೀಗಾಗಿ ಮೈನಸ್ ಅಂತ ಹೇಳ್ತೀವಿ. 4ನೇ ಚತುರ್ಥಕದಲ್ಲಿ X ಪ್ಲಸ್ ಆಗಿದೆ, ಆಮೇಲೆ Y ಮೈನಸ್ ಆಗಿದೆ, ಹೀಗಾಗಿ ಪ್ಲಸ್ ಅಂಥೇಳಿ ಇದನ್ನು ನಾವು ಬರಿತೀವಿ. ಈ ಒಂದು ನಿಮಗೆ ಐಡಿಯಾ ಇದ್ದರೆ ನೀವು ಸುಲಭವಾಗಿ ಈ ಒಂದು ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಾಧ್ಯ ಇದೆ. ಈಗ ನೋಡಿ, A -3 + 5 ಇದೆ. ಮೊದಲು ಮೈನಸ್ ಆಮೇಲೆ ಪ್ಲಸ್ ಅಂದರೆ ಅದು ಯಾವ ಒಂದು ಚತುರ್ಥಕದಲ್ಲಿ ಬರ್ತದೆ ಅನ್ನೋದನ್ನು ನಾವಿಲ್ಲಿ ಗುರುತಿಸ್ಬೋದು. 2ನೇ ಚತುರ್ಥಕದಲ್ಲಿ ಇದು ಬರ್ತದೆ. ಹೀಗಾಗಿ ನಾವು A -3, -5 ಮುಂದೆ ನಾವು 2ನೇ ಚತುರ್ಥಕ ಅಂತ ಬರಿಬೇಕು. ಈಗ ಅದೇ ರೀತಿ B ನೋಡಿ, 2, -2 ಇದೆ. ಇಲ್ಲಿ ಮೊದಲನೇದು ಪ್ಲಸ್, ಆಮೇಲೆ ಎರಡನೇದು ಮೈನಸ್ ಅಂತಂದರೆ ಅದು ಯಾವ ಚತುರ್ಥಕದಲ್ಲಿ ನಿಮಗೆ ಕಾಣಿಸ್ತಾ ಇದೆ? ಈಗ 4ನೇ ಚತುರ್ಥಕದಲ್ಲಿ ಮೊದಲು ಪ್ಲಸ್ ಆಮೇಲೆ ಮೈನಸ್ ಅಂತ ಬರ್ತದೆ. ಹೀಗಾಗಿ ಅಲ್ಲಿ ನಾವು
ಬಿದ ಮುಂದೆ 4 ಅಥವಾ 4ನೇ ಚತುರ್ಥಕ ಅಂತ ಬರಿಬೇಕು. ಇನ್ನು ಸಿ ನೋಡಿ, ಈ ಮೇಲಿನ ಎರಡೂ ನಿರ್ದೇಶ ಬಿಂದುಗಳಿಗಿಂತ ಭಿನ್ನವಾಗಿದೆ. ಹೇಗೆ ಅಂತಂದರೆ ಇಲ್ಲಿ ಒಂದು 0 ಇದೆ. ಇಲ್ಲಿ ಎಕ್ಸ್ ನಿರ್ದೇಶಾಂಕ 0 ಅಂತಂದರೆ ನಾವು ಎಕ್ಸ್ ಮೇಲೆ ಯಾವುದೇ ರೀತಿ ನಾವು ಗುರುತಿಸಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಾವು ಎಕ್ಸ್ ಅಕ್ಷದ ಮೇಲೆ ನಮಗೆ ಮೂಮೆಂಟ್ ಏನೂ ಇರೋದಿಲ್ಲ. ಆದರೆ ಇಲ್ಲಿ ವಾಯ್ ನಿರ್ದೇಶಾಂಕ 3 ಇದೆಯಲ್ಲ, ಹೀಗಾಗಿ ಈ ಲಂಬ ರೇಖೆ ಮೇಲೆ ನಾವು 3ಅನ್ನು ಗುರುತಿಸ್ಬೇಕು ಅಂತ ಹೇಳ್ತೀನಿ. ನೋಡಿ, ಈಗ ಇಲ್ಲಿ ವಾಯ್ ಅಕ್ಷದ ಮೇಲೆ 3 ಅಂತ ನಾವು ಗುರುತಿಸ್ತೀವಿ. ಹೀಗಾಗಿ ಈ ಸಿ ಬಿಂದು ವಾಯ್ ಅಕ್ಷದ ಮೇಲೆ ಬರ್ತದೆ ಅಂತ ಹೇಳ್ಬೋದು. ಹೀಗಾಗಿ ನಾವು ಅಲ್ಲಿ ಏನು ಬರೀಬೇಕು, 0,3 ವಾಯ್ ಅಕ್ಷದ ಮೇಲೆ ಇದೆ ಅಂತ ಹೇಳ್ತೀವಿ. ಅದೇ ರೀತಿ ಈ ಡಿ ಬಿಂದು ನೋಡಿ, 5,0 ಇದೆ. 5ರ ಮೇಲೆ ಮೂಮೆಂಟ್ ಇರ್ತದೆ. ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ಮೂಮೆಂಟ್ 5 ಸ್ಥಾನಗಳು ಬರ್ತವೆ. ಮತ್ತು ವಾಯ್ 0 ಇದೆ, ಅಂದರೆ ವಾಯ್ದಲ್ಲಿ ಬರೋದೇ ಇಲ್ಲ. ಹೀಗಾಗಿ ಇದು ಎಕ್ಸ್ ಅಕ್ಷದ ಮೇಲೆ ಇರ್ತದೆ ಅಂತ ಹೇಳ್ತೀವಿ. ಹೀಗಾಗಿ ಈ ಡಿ 5,0 ಮುಂದೆ ಎಕ್ಸ್ ಅಕ್ಷ ಅಂತ ನಾವು ಬರಿತೀವಿ. ಈ ರೀತಿ ನಾವು ಈ ಪ್ರಶ್ನೆಗೆ ಉತ್ತರಿಸ್ಬೋದು. ನಂತರ ಇನ್ನೊಂದು ಪ್ರಶ್ನೆ ಬರ್ತದೆ. ಇದರಲ್ಲಿ ಈ ಕೆಳಗಿನ ಬಿಂದುಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿ, ಗುರುತಿಸಿ ಅಂತ ಬರ್ತದೆ. ಆ ಬಿಂದುಗಳು ಒಂದು ಎ 3,4, ಬಿ -2,3, ಸಿ -3, -2, ಡಿ 3, -4. ಈ ಬಿಂದುಗಳನ್ನು ಗುರುತಿಸಬೇಕಾದ್ರೆ ನಾವು ಮೊದಲಿಗೆ ಹಿಂದಿನ ಒಂದು ಪ್ರಶ್ನೆಯಲ್ಲಿ ನೋಡಿರುವಂಥ ಒಂದು ಇದರಿಂದ ಗೊತ್ತಾಗತ್ತೆ ನಮಗೆ. ಇದು 3,4 1ನೇ ಚತುರ್ಥಕದಲ್ಲಿ ಬರ್ತದೆ. ಬಿ -2,3 2ನೇ ಚತುರ್ಥಕದಲ್ಲಿ. ಸಿ -3, -2 3ನೇ ಚತುರ್ಥಕದಲ್ಲಿ. ಡಿ +3 -4 ಅಂತಂದರೆ ಪ್ಲಸ್ ಮತ್ತು ಮೈನಸ್ ಇದ್ದಾಗ ಅದು 4ನೇ ಚತುರ್ಥಕದಲ್ಲಿ ಬರ್ತದೆ ಅನ್ನೋದನ್ನು ನಮಗೆ ಗೊತ್ತಾಗ್ತದೆ. ಹೀಗಾಗಿ ಅವುಗಳನ್ನು ಹೇಗೆ ಗುರುತಿಸಬೇಕು ಅನ್ನೋದನ್ನು ನೋಡೋಣ. ಯಾವುದೇ ಒಂದು ಬಿಂದುವನ್ನು ನಾವು ಈ ಕಾರ್ಟೇಷಿಯನ್ ಸಿಸ್ಟಮ್ನಲ್ಲಿ ಪದ್ಧತಿಯಲ್ಲಿ ಗುರುತಿಸಬೇಕಾದ್ರೆ ಮೊದಲು ನಾವು ಮೂಲ ಬಿಂದುವಿನಲ್ಲಿ ನಿಂತ್ಕೋಬೇಕು. ನಾವೇ ಹೋಗಿ ನಿಂತ್ಕೊಂಡಿದ್ದೀವಿ ಅಂದ್ಕೊಳ್ಳಿ, ಇಲ್ಲಿ ಎಷ್ಟು ಸಂಖ್ಯೆ ಇದೆ ಅಷ್ಟು ಹೆಜ್ಜೆಗಳನ್ನು ನಾವು ಚಲಿಸಬೇಕಾಗ್ತದೆ ಅಂತ ತಿಳ್ಕೊಳ್ಳಿ. ಈಗ ನಾವು ಮೂಲ ಬಿಂದುವಿನ ಮೇಲೆ ನಿಂತ್ಕೊಂಡಿದ್ದೀವಿ. ಎ 3,4 ಇದೆ. ಮೊದಲು ಅಡ್ಡವಾಗಿ ಹೋಗ್ಬೇಕು ನಾವು. ಅಡ್ಡವಾಗಿ ಅಂದರೆ ಕ್ಷಿತಿಜ ರೇಖೆ ಅಂತ ಹೇಳ್ತೀವಿ ನಾವು. ಎಕ್ಸ್ ಅಕ್ಷಕ್ಕೆ ಕ್ಷಿತಿಜ ರೇಖೆ. ಕ್ಷಿತಿಜ ಅಂದರೆ ಭೂಮಿಗೆ ಸಮಾಂತರವಾಗಿರುವಂಥ ರೇಖೆ. ಆಮೇಲೆ ಇನ್ನೊಂದು ವಾಯಕ್ಷ ಅಂದರೆ ಲಂಬ ರೇಖೆ. ಮೊದಲು ನಾವು ಕ್ಷಿತಿಜ ರೇಖೆಯ ಮೇಲೆ ಹೋಗಬೇಕು. ಅದು ಎಕ್ಸ್ ನಿರ್ದೇಶಾಂಕ ಆಗಿರ್ತದೆ. ಆಮೇಲೆ ನಂತರ ಲಂಬ ರೇಖೆ ಮೇಲೆ ಹೋಗಬೇಕು, ಅದು ವಾಯ್ ನಿರ್ದೇಶಾಂಕ ಆಗಿರ್ತದೆ. ಈಗ ಎಕ್ಸ್ ನಿರ್ದೇಶಾಂಕ 3 +3 ಇದೆ. ಹೀಗಾಗಿ +3 ಇದ್ದಾಗ ನಾವು ಬಲಗಡೆ ಹೋಗಬೇಕು. ಬಲಗಡೆ ಎಷ್ಟು ಹೆಜ್ಜೆ ಹೋಗಬೇಕು? 3 ಹೆಜ್ಜೆ. ಹೀಗಾಗಿ ನಾವು ಎಯನ್ನು ಗುರುತಿಸಬೇಕಾದ್ರೆ ನಾವಿಲ್ಲಿ ಮೊದಲು ಮೂಲ ಬಿಂದು ಓನಿಂದ ನಾವು 3 ಹೆಜ್ಜೆ ಮುಂದೆ ಬರಬೇಕು. ಇಲ್ಲಿ ನೋಡಿ, ಓನಿಂದ 3 ಹೆಜ್ಜೆ ಮುಂದೆ ಬಂದಿದ್ದೀವಿ. ಈಗ ನೋಡಿ, ಮೂಲ ಬಿಂದುವಿನಿಂದ 3 ಹೆಜ್ಜೆ. ನಂತರ ನಾಲ್ಕು ವಾಯ್ ನಿರ್ದೇಶಾಂಕ ಅಂದರೆ ಲಂಬವಾಗಿ ಹೋಗ್ಬೇಕು. ಪ್ಲಸ್ ಇದ್ದರೆ ಮೇಲೆ ಹೋಗ್ಬೇಕು, ಮೈನಸ್ ಇದ್ದರೆ ಕೆಳಗಡೆ ಹೋಗ್ಬೇಕು ವಾಯ್ ನಿರ್ದೇಶಾಂಕದಲ್ಲಿ. ಈಗ +4 ಇರೋದರಿಂದ ನಾವು ಮೇಲ್ಗಡೆ 4 ಹೆಜ್ಜೆ ಹೋಗ್ಬೇಕು. ಎಲ್ಲಿಂದ ಹೋಗ್ಬೇಕು? 3ಕ್ಕೆ ಬಂದು ನಿಂತಿದ್ದೀವಲ್ಲ, 3ರಿಂದ ಮೇಲಕ್ಕೆ ಎಷ್ಟು? 4 ಹೆಜ್ಜೆಗಳು. 3ರಿಂದ ಮೇಲಕ್ಕೆ 4 ಹೆಜ್ಜೆಗಳು ಬರಬೇಕು. ಬಂದ ತಕ್ಷಣ ಅಲ್ಲಿ ನಾವು ಒಂದು ಬಿಂದುವನ್ನು ಗುರುತಿಸ್ಬೇಕು. ಈ ರೀತಿ ಗುರುತಿಸಿ ಅಲ್ಲಿ ಎ 3,4 ಅಂತ ಬರೀಬೇಕು. ಈ ರೀತಿ ನಾವು ಎ ಬಿಂದುವನ್ನು ಗುರುತಿಸ್ತೀವಿ. ಇದು ಎ ಬಿಂದುವನ್ನು ಗುರುತಿಸಿದ ಹಾಗಾಯಿತು. ಈಗ ಬಿ ಬಿಂದುವನ್ನು ಗುರುತಿಸಬೇಕಾದ್ರೆ ನಾವು ಎಕ್ಸ್ ನಿರ್ದೇಶಾಂಕ ನಮಗೆ ಏನಾಗಿದೆ? -2 ಇದೆ. ಅಂದರೆ ನಾವು ಮತ್ತೆ ಮೂಲ ಬಿಂದುವಿನಲ್ಲಿ ನಿಂತ್ಕೊಂಡೆ ಈಗ ಮತ್ತೆ ಈ ಕೆಲಸವನ್ನು ಶುರು ಮಾಡಬೇಕು. ಈ ನೋಡಿ, ಮೂಲ ಬಿಂದುವಿನಲ್ಲಿ ನಿಂತ್ಕೊಂಡಿದ್ದೀವಿ. -2 ಅಂತಂದಾಗ ನಾವು ಎಡಗಡೆಗೆ 2 ಹೆಜ್ಜೆ ಹೋಗಬೇಕು. 2 ಹೆಜ್ಜೆ ಮೂಲ ಬಿಂದುವಿನಿಂದ 2 ಹೆಜ್ಜೆ ಹೋಗ್ತೀವಿ. ನಂತರ -2 ಮೇಲಿದ್ದೀವಿ. ಈಗ +3 ಅಂತಂದರೆ ಮತ್ತೆ ಮೇಲೆ ಹೋಗ್ಬೇಕಾಗ್ತದೆ ನಾವು 3 ಹೆಜ್ಜೆ. -2ರಿಂದ ಮೇಲೆ 3 ಹೆಜ್ಜೆ ಹೋಗಬೇಕು. ನೋಡಿ, ಈ ರೀತಿ ನಾವು
3 ಹೆಜ್ಜೆ ಏನಾಯ್ತು ಇಲ್ಲಿ ಮೇಲಕ್ಕೆ ಹೋದ್ವಿ. ಈಗ ಆ ಬಿಂದುವನ್ನು ಅಲ್ಲೇ ಗುರುತು ಮಾಡಿ ನಾವು ಅದಕ್ಕೆ ಬಿ -2, 3 ಅಂತ ಬರಿತೀವಿ. ಈಗ ಇಷ್ಟಾದ ಮೇಲೆ ಸಿ ಬಿಂದುವಿಗೆ ಹೋಗೋಣ. ನೋಡಿ, ಇದು ಬಿ ಬಿಂದುವನ್ನು ಗುರುತಿಸಿದ್ದೀವಿ, ಅದು ಕೆಂಪು ಬಣ್ಣದಿಂದ ಅದನ್ನು ತೋರಿಸ್ತಾ ಇದ್ದೀವಿ ನೋಡಿ. ಈಗ ಸಿ ಬಿಂದುವಿಗೆ ಬರೋಣ. -3, -2 ಮೂಲ ಬಿಂದುವಿನಿಂದ -3 ಅಂದರೆ ಎಡಗಡೆಗೆ -3 ಅಂದರೆ 3 ಹೆಜ್ಜೆ ಬರ್ತೀವಿ ಈ ರೀತಿ. ನಂತರ -2 ಇದೆ, y ಅಕ್ಷದಲ್ಲಿ -2 ಅಂದರೆ ಕೆಳಗಡೆಗೆ -2. ಈ ರೀತಿ ಇಲ್ಲಿ ನಮಗೆ ಒಂದು ಪಾಯಿಂಟ್ ಸಿಗ್ತದೆ. ಅದನ್ನು ಗುರುತಿಸಿ ಅದಕ್ಕೆ ಸಿ -3, -2 ಅಂತ ಬರಿತೀರಿ. ನಂತರ ಡಿ ಪಾಯಿಂಟಿಗೆ ಹೋಗೋಣ. ಈಗ ಡಿ ಪಾಯಿಂಟ್ ನೋಡಿ 3, -4. ಈಗ ಮೂಲ ಬಿಂದುವಿನಲ್ಲಿ ನಿಂತ್ಕೊಂಡಿದ್ದೀವಿ. ಎಕ್ಸ್ ಅಕ್ಷದ ಹೊಂಟ 3 +3 ಅಂತಂದರೆ ನಾವು ಮತ್ತೆ ಬಲಭಾಗದಲ್ಲಿ ಬರಬೇಕು. 3 ಹೆಜ್ಜೆ ಬಂದು ನಂತರ -4 ಅಂದರೆ ಮತ್ತೆ ಕೆಳಗಡೆ 4 ಹೆಜ್ಜೆ ಬರಬೇಕು. ಈಗ ಇಲ್ಲಿ ನಮಗೆ ಒಂದು ಪಾಯಿಂಟ್ ಸಿಗ್ತದೆ. ಅದನ್ನು ನಾವು ಗುರುತಿಸಿ ಅದಕ್ಕೆ ಡಿ 3, -4 ಅಂತ ಬರಿತೀವಿ.